ಎಲ್ಲರಿಗೂ ನಮಸ್ಕಾರ. ದಿನಾಂಕ 2/12/2025 ಹನುಮಾನ್ ಜಯಂತಿ ಪ್ರಯುಕ್ತ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವತಿಯಿಂದ ಮೈಸೂರಿನ ಪ್ರಮುಖ 5 ಆಂಜನೇಯ ಸ್ವಾಮಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಡಿಯೋವನ್ನು ಮಾಡಿ ತಮಗೆ ಪ್ರಸ್ತುತಪಡ್ತಾ ಇದ್ದೀನಿ. ದಯಮಾಡಿ ಯಾರ್ಯಾರು ದೇವಸ್ಥಾನಕ್ಕೆ ಹೋಗಕ್ಕೆ ಆಗಿಲ್ವೋ ಅವರು ದಯಮಾಡಿ ನಮ್ಮ ವಿಡಿಯೋ ಮುಖಾಂತರವಾಗಿ ಹನುಮಾನ್ ದೇವರನ್ನ ದರ್ಶನ ಮಾಡಬೇಕು, ದರ್ಶನ ಮಾಡಿ ಪುನೀತರಾಗಬೇಕು ಅಂತ ಈ ಮುಖವಾಗಿ ತಮಗೆ ವಿನಂತಿ ಮಾಡಿಕೊಡ್ತೀನಿ. ನಮಸ್ಕಾರ. ಮೈಸೂರಿನ JSS ವಿದ್ಯಾಪೀಠ ಸರ್ಕಲ್ ಇರತಕ್ಕಂಥ ಕಾರಸಿದ್ಧಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಜೆ ಸುಮಾರು 6:30-7 ಗಂಟೆಗೆ ಭೇಟಿ ನೀಡಿದ್ವಿ. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನ ಮಾಡಿದ್ರು. ವಿಶೇಷವಾಗಿ ಜನರು ದೇವರ ದರ್ಶನ ಪಡಿಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರು ಇಲ್ಲಿ ಹಾಜರಾಗಿ ನಿಂತಿರ್ತಕ್ಕಂಥದ್ದು. ದೇವಸ್ಥಾನದ ಗೋಪುರಕ್ಕೆ ವಿಶೇಷವಾಗಿ ದೀಪಾಲಂಕಾರಗಳನ್ನು ಕೂಡ ಮಾಡಲಾಗಿತ್ತು. ದೇವರ ದರ್ಶನ ಮಾಡಕ್ಕೆ ಜನರು ಸಾಲಾಗಿ ನಿಂತಿರ್ತಕ್ಕಂಥದ್ದು. ಭಕ್ತಾದಿಗಳು ಗರ್ಭಗುಡಿಯ ಮುಂದೆ ವಿಶೇಷವಾಗಿ ದೇವರ ದರ್ಶನ ಪೂರ್ವಕವಾಗಿ ಕಾತರತೆಯಿಂದ ಕೈಮುಗಿದುಕೊಂಡು ನಿಂತಿರ್ತಕ್ಕಂಥ ಚಿತ್ರವನ್ನೀಗ ತಾವು ನೋಡ್ತಿದ್ರೆ ಎಲ್ಲರೂ ಕೂಡ ಭಯಭಕ್ತಿಯಿಂದ ತುಂಬಿರ್ತಕ್ಕಂಥ ಒಂದು ದೃಶ್ಯ ಕಾಣ್ತಾ ಇತ್ತು. ದೇವರನ್ನ ದರ್ಶನ ಮಾಡಿ ಪುನೀತರಾಗಬೇಕು ಅಂತ ಅವರು ತಿಳ್ಕೊಂಡು ಈ ಒಂದು ಮಹಾಮಂಗಳಾರತಿಯಲ್ಲಿ ಕೂಡ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಈ ಒಂದು ಮಹಾಮಂಗಳಾರತಿಯನ್ನು ತಾವೀಗ ನೋಡ್ತಾ ಇದ್ದೀರಾ. JSS ವಿದ್ಯಾಪೀಠ ಸರ್ಕಾರ ಇರತಕ್ಕಂಥ ಕಾರಸಿದ್ಧಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಹನುಮಾನ್ ದೇವರನ್ನು ತಾವು ದರ್ಶನ ಮಾಡ್ತಾ ಇದ್ರಾಗ ನೋಡಿ ದಯಮಾಡಿ ನೋಡಿ ಎಲ್ಲರೂ ಕೂಡ ಕಣ್ತುಂಬಿಕೊಂಡು ನೋಡಿ ದೇವರ ದರ್ಶನ ಮಾಡಿ ನಿಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು ಅಂತ ಈ ಮುಖಾಂತರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಒಡೆಯ ಅಲಂಕಾರ, ವಿಳೆದೆಲೆ ಅಲಂಕಾರ, ಎಲ್ಲ ತುಳಸಿ ಅಲಂಕಾರ ಎಲ್ಲವೂ ಕೂಡ ಇದೆ. ಈ ದಿನ ನಾವು ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಗನ್ನೌರ್ ಸರ್ಕಲ್, ರಾಮಾನುಜ ರಸ್ತೆ, JSS ಮಹಾವಿದ್ಯಾಪೀಠದ ಎದುರುಗಡೆ ಇರತಕ್ಕಂತ ದೇವಸ್ಥಾನ. 2002ನೇ ಇಸ್ವಿನಲ್ಲಿ ಇದು ಪ್ರಾರಂಭ ಆಯಿತು. ಇವತ್ತಿನ ದಿವಸ ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿರ್ತಕ್ಕಂತಹ ವಾರ್ಷಿಕೋತ್ಸವ ಸಮಾರಂಭನೂ ಸಹ ನಡೀತಾ ಇದೆ. ಇಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿ ಪದಾಧಿಕಾರಿಗಳಿಗೆ, ಭಕ್ತಾದಿಗಳಿಗೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ದಯವಿಟ್ಟು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮವನೇ ಆದ ಯೋಗ ಪ್ರಕಾಶ್. ನಮಸ್ಕಾರ. ಹರಿ ಓಂ. ಕಾರಸಿದ್ಧಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ 22ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಹನುಮ ಜಯಂತಿ 2 ಕಾರ್ಯಕ್ರಮಗಳು ಸಹ ಒಂದೇ ಏಕಕಾಲದಲ್ಲಿ ನಡೀತಾ ಇದೆ. ಎಲ್ಲಾ ಭಕ್ತಾದಿಗಳಿಗೂ ಸಹ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ, ಈ ದೇವಸ್ಥಾನದ ಒಂದು ಇತಿಹಾಸ ಏನಪ್ಪಾ ಅಂದ್ರೆ, ಇಲ್ಲಿ ಮರ್ಕಟ ಸಂಸ್ಕಾರ ಆಗಿರ್ತಕ್ಕಂತಹ ಸ್ಥಳ ಇದು. ಅಂದ್ರೆ ಒಂದು ಕೋತಿ ಹೋಗುವಾಗ ಆಟೋಗೆ ಸಿಗಾಕೊಂಡು ತೀರ್ಕೊಂಡ ನಂತರವಾಗಿ ಅದನ್ನ ನಮ್ಮ ಆಟೋದವರು ಮತ್ತೆ ಮಹಲ್ಲಾ ನಿವಾಸಿಗಳು ಎಲ್ಲರೂ ಸೇರಿ ಇಲ್ಲಿ ಅದನ್ನ ಸಂಸ್ಕಾರವನ್ನ ಮಾಡಿ ಈ ಜಾಗದಲ್ಲಿ ಆಂಜನೇಯನನ್ನ ಪ್ರತಿಷ್ಠಾಪನೆ ಮಾಡೋಣ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಆಂಜನೇಯನ ಪ್ರತಿಷ್ಠಾಪನೆ ಮಾಡುವಂತಹ ಜಾಗ ಇದು. ಅದಕ್ಕೆ ಈ ಜಾಗಕ್ಕೆ ತುಂಬಾ ಉತ್ಕೃಷ್ಟವಾದಂತಹ ಮಹಿಮೆ ಇದೆ. ಹಾಗಾಗಿ ನೀವು ಇಲ್ಲಿ ಏನೇ ಪ್ರಾರ್ಥನೆ ಮಾಡಿದ್ರು ಸಹ ಎಲ್ಲವೂ ಸಹ ಕಾರ್ಯಸಿದ್ಧಿಗಳಾಗ್ತದೆ. ಅದೇ ರೀತಿಯಾಗಿ ಈ ಹಿಂದೆ ಇಲ್ಲಿ ಅಳಿಮರ ಅಂತಕ್ಕಂಥದ್ದು ಇತ್ತು. ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಕೌಟ್ಲಗಳು ಸಹ ಹೊಡ್ಕೊಂಡಿತ್ತು. ಹಾಗಾಗಿ ಇದಕ್ಕೆ ಒಂದು ಒಳ್ಳೆಯ ಪುಣ್ಯ ಭೂಮಿ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಈ ಸ್ಥಳದಲ್ಲಿ ಯಾರು ಏನೇ ಪ್ರಾರ್ಥನೆ ಮಾಡ್ಕೊಂಡ್ರು ಸಹ ಅದು ಫಲ ಸಿಗುತ್ತೆ. ಮತ್ತೆ ಯಾರೇ ನಿಮ್ಗೆ ಮಾಟ ಮಂತ್ರ ಇತ್ಯಾದಿ ಮಾಡಿದ್ರೆ ಅಥವಾ ನೀವು ಅದನ್ನ ದಾಟಿದ್ರು ಸಹ ಯಾವತ್ತೂ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು 3-4 ಒಣಮೆಣಸಿನಕಾಯಿ ಮತ್ತೆ ಉಪ್ಪು ತಂದ್ಬಿಟ್ಟು ನಿಮ್ಮ ತಲೆಗೆ ನೀರಿಸ್ಕೊಂಡು ಅಲ್ಲಿ ಓಂಕೂಟದಲ್ಲಿ ಶನಿವಾರ ಎಲುಬತ್ತಿ ಇಡ್ತಾ ಇರ್ತಾರೆ. ಆ ಜಾಗಕ್ಕೆ ಹಾಕಿದ್ರೆ ಸಾಕು, ಅದು ಎಲ್ಲವೂ ಸಹ ದೃಷ್ಟಿದೋಷಗಳು ಎಲ್ಲವೂ ಸಹ ಪರಿಹಾರ ಆಗುತ್ತೆ. ಉತ್ತರೋತ್ತರವಾಗಿ ನಿಮ್ಮೆಲ್ಲರಿಗೂ ಸಹ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಹರಿ ಓಂ. ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೃದಯಪೂರ್ವಕ ನಮನಗಳು. ಈ ಒಂದು ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಆಟೋ ಚಾಲಕರೇನಿದ್ದಾರೆ ಇವರ ಸಂಘದ ವತಿಯಿಂದ ಆಗಿದೆ. ದಯವಿಟ್ಟು ಈ ಸಂಘದ ಪದಾಧಿಕಾರಿಗಳ ಹೆಸರನ್ನ ತಿಳ್ಕೊಳ್ಳೋಣ. ದಯವಿಟ್ಟು ನಿಮ್ಮ ಹೆಸರನ್ನ ಹೇಳಿ, ನಿಮ್ಮ ಪದನಾಮವನ್ನ ಹೇಳಿ. ನಿಮ್ಮ ಹೆಸರು? ನಂಜುಂಡ ಸ್ವಾಮಿ ಅಂತ ಹೇಳ್ಬಿಟ್ಟು. ನೀವೇನಾಗಿದ್ದೀರಾ?
ಅನುಭವಿ ಸದಸ್ಯರು ಸದಸ್ಯರಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ತಾವು ಸರ್? ಪ್ರಸಾದ್ ನಂಜಪ್ಪ ಅಂತ. ಶ್ವೇತಾ ನಂಜಪ್ಪ ಅಂತ ಹೇಳ್ಬಿಟ್ಟು ಖಜಾಂಚಿ ಆಗಿದ್ದಾರೆ. ಧರ್ಮಪ್ರಸಾದ್ ಅಂತ ಹೇಳ್ಬಿಟ್ಟು ನೀವು ಸರ್ ಉಪಾಧ್ಯಕ್ಷ ಆಗಿದ್ದಾರೆ. ಸರ್ ತಾವು? ಪರಮೇಶ್ ನಿರ್ದೇಶಕರಾಗಿದ್ದಾರೆ. ಸುರೇಶ್ ಅಂತ ಅವರು ಸಹ ನಿರ್ದೇಶಕರಾಗಿದ್ದಾರೆ. ತಾವು ಸರ್? ಅರ್ಜುನ್ ಅಂತ ಅವರು ಸಹ ನಿರ್ದೇಶಕರಾಗಿದ್ದಾರೆ. ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ, ಈಗ ತಾನೇ ಅರ್ಚಕರಿಗೆ ಹೇಳಿದಾಗೆ ತುಂಬಾ ಹಿಂದೆ ಇಲ್ಲೊಂದು ಅಪಘಾತ ಆಗಿ ಒಂದು ಕೋತಿ ಮರಣಾನಂತರ ಹೊಂದಿದ ನಂತರ ಆಂಜನೇಯನಿಗೆ ನಾವೇನಾದ್ರು ಇಲ್ಲಿ ಮಾಡ್ಬೇಕು ಅಂತಕ್ಕಂತ ಒಂದು ದೃಢ ಸಂಕಲ್ಪವನ್ನ ಇಟ್ಟು ಇಲ್ಲಿ ಇರ್ತಕ್ಕಂತ ಆಟೋ ಚಾಲಕರು ಯಾರಿದ್ದಾರೆ, ಆಟೋ ಚಾಲಕರುಗಳೆಲ್ಲ ಏನ್ ಮಾಡಿದ್ದಾರೆ, ಇಲ್ಲಿ ಸೇರ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಕಟ್ಟಿದ್ದಾರೆ. ಇವತ್ತಿನ ದಿವಸ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಏನಿದೆ, ಮೈಸೂರಿನ ಸಂಸ್ಕೃತಿ ಏನಿದೆ, ಅದಕ್ಕೆ ತಕ್ಕಂತೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಆಟೋ ಚಾಲಕರು ಅಣ್ಣ ತಮ್ಮಂದಿರ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಈ ಒಂದು ಭಕ್ತಾದಿಗಳು ಏನಿದ್ದಾರೆ, ಈ ಭಕ್ತಾದಿಗಳನ್ನ ಸೇರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತಿನ ದಿವಸ ಹೇಳಿದಾಗೆ ಇದು 25ನೇ ಒಂದು ವಾರ್ಷಿಕೋತ್ಸವ ಸಮಾರಂಭ ಇವತ್ತಿನ ದಿವಸ ಇಲ್ಲಿ ನಡೀತಾ ಇದೆ. ಹನುಮ ಜಯಂತಿ ಪ್ರಯುಕ್ತ ನಡೀತಿದೆ. ಈ ಒಂದು ದೇವಸ್ಥಾನಕ್ಕೆ ಯಾರು ಹರಕೆಯನ್ನ ಹೊಂದ್ತಾರೆ ಅಂತವ್ರು ಅತ್ಯಂತ ಧೈರ್ಯಶಾಲಿಗಳಾಗ್ತಾರೆ, ಶಕ್ತಿಶಾಲಿಗಳಾಗ್ತಾರೆ, ಆರೋಗ್ಯಪೂರ್ಣವಾಗಿರ್ತಾರೆ. ಯಾರು ಧೈರ್ಯಶಾಲಿಗಳಾಗಿರ್ತಾರೆ, ಯಾರು ಶಕ್ತಿಶಾಲಿಗಳಾಗಿರ್ತಾರೆ, ಯಾರು ಆರೋಗ್ಯವಂತರಾಗಿರ್ತಾರೆ ಅಂತವ್ರಿಗೆ ತನ್ನಷ್ಟಕ್ಕೆ ತಾನೇನೆ ಧನಕನಕಗಳು ಸಮೃದ್ಧಿಯಾಗಿ ಸಿಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಸಂಭ್ರಮ ಸಿಗುತ್ತೆ, ಸಂತೋಷ ಸಿಗುತ್ತೆ. ಹಾಗೂ ಈ ನಮ್ಮ ಮೈಸೂರಿನ ಜನ ಏನಿದ್ದಾರೆ, ಎಲ್ಲಾ ಜನಗಳು ಇಲ್ಲಿ ಬರೋದ್ರಿಂದ ನಮ್ಮ ಸಂಸ್ಕೃತಿ ಏನಿದೆ ಮೈಸೂರಿಂದು, ಆ ಸಂಸ್ಕೃತಿಯನ್ನ ಬೆಳಗ್ತಕ್ಕಂತ ಒಂದು ಕೆಲಸದಲ್ಲಿ ಈ ವೀರಾಂಜನೇಯ ಸ್ವಾಮಿ ಅಂತಕ್ಕಂತ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆ ಟ್ರಸ್ಟ್ ಏನಿದೆ, ಈ ಸಮಿತಿಯ ಕೆಲಸಗಳನ್ನ ಮಾಡ್ತಿದೆ. ನಿಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಇವತ್ತಿನ ದಿವಸ ಸುಂದರವಾಗಿ ಮಾಡಿದಿರ, ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ನಿಮ್ಮದಿದೆ. ಪ್ರತಿ ವರ್ಷನೂ ಸಹ ಹೀಗೇನೆ ನೀವು ಹನುಮ ಜಯಂತಿಯನ್ನು ಆಚರಿಸಿ ಅಂತ ನಿಮ್ಮೆಲ್ಲರಿಗೂ ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದದೊಂದಿಗೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನ ಸಲ್ಲಿಸ್ತೀವಿ. ದಯವಿಟ್ಟು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಮನೆಯಾದ ಯೋಗ ಪ್ರಕಾಶ್. ಹರಿ ಓಂ. ಓಂ ಸಹನಾ ಭವತು ಸಹನೋ ಪುನಃ ಸಹ ವೀರ್ಯಂ ಕರ ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ವಾಯೋ ವಾಯೋ ಪುತ್ರಾಯ ನಮಃ. ವಾಯೋ ಪುತ್ರಾಯ ನಮಃ. ಆಂಜನೇಯ ಮಹಾಸ್ವಾಮಿಗೆ, ಆಂಜನೇಯ ಮಹಾಸ್ವಾಮಿಗೆ. ಹರಿ ಓಂ. 7 ಕುದುರೆಗಳನ್ನ ಹೊತ್ತಿರತಕ್ಕಂತ ಸೂರ್ಯನಾರಾಯಣನ ವಿಗ್ರಹವನ್ನು ತಾವೀಗ ನೋಡ್ತಾ ಇದ್ದೀರಾ. ಅದರ ಕೆಳಭಾಗದಲ್ಲಿ ನವಗ್ರಹ ಮತ್ತು ಆಂಜನೇಯ ಸ್ವಾಮಿಯ ಒಂದು ವಿಗ್ರಹಗಳಿದೆ. ಇಂದು ಹನುಮ ಜಯಂತಿ ಪ್ರಯುಕ್ತವಾಗಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಮಾಡಲಾಗ್ತಾ ಇದೆ. ಮೈಸೂರಿನ ಕುಂಚಿಟಿಗರ ಬೀದಿ, ಕುಂಚಿಟಿಗರ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿರತಕ್ಕಂಥ ನವಗ್ರಹ ಸ್ವಾಮಿ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಫಲ ತಾಂಬೂಲಗಳೊಂದಿಗೆ, ವಿಶೇಷ ಅಲಂಕಾರಗಳೊಂದಿಗೆ ನವಗ್ರಹಗಳ ಪೂಜೆ ಮಾಡಿದ್ದಾರೆ. ಈಗ ಶ್ರೀ ವೆಂಕಟೇಶ್ ಭಟ್ ಪ್ರಧಾನ ಅರ್ಚಕರು ಅವರಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ನೆರವೇರಿಸಲ್ಪಟ್ಟಿದೆ. ನೋಡಿ, ಹಿಂದೆ ಇರತಕ್ಕಂಥದ್ದೇ ಆಂಜನೇಯ ಸ್ವಾಮಿಯ ಒಂದು ಪುತ್ಥಳಿ, ಹಲವಾರು ರೀತಿಯ ಹಣ್ಣುಗಳು, ಒಡೆಹಾರ, ಎಲ್ಲ ರೀತಿಯ ಸುಗಂಧ ದ್ರವ್ಯಗಳು, ಎಲ್ಲ ರೀತಿಯ ಪುಷ್ಪಗಳು, ಕಡಲೆಕಾಯಿ ಹಾರ ಎಲ್ಲವನ್ನು ಕೂಡ ಹಾಕಿ ವಿಶೇಷವಾಗಿ ಶೃಂಗರಿಸಿರ್ತಕ್ಕಂಥ ಆಂಜನೇಯ ಸ್ವಾಮಿಯನ್ನ ತಾವೀಗ ನೋಡ್ತಾ ಇದ್ದೀರಾ. ವಿಶೇಷವಾಗಿ ತಾರೀಕು ಇವತ್ತು 2/12/2025 ಹನುಮಾನ್ ಜಯಂತಿ ಪ್ರಯುಕ್ತವಾಗಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಂತ್ರ ಪುರೋಚ್ಚರಗಳಿಂದ ಪೂಜೆಯನ್ನು ಮಾಡಿ ವಿಶೇಷ ಅಲಂಕಾರಗಳನ್ನು ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಮೈಸೂರಿನ ತೊಗರಿ ಬೀಜಲ್ಲಿ ಇರತಕ್ಕಂಥ ಕುಂಚಿಗಡರ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ಇರತಕ್ಕಂಥ ಈ ಒಂದು ನವಗ್ರಹ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಈಗ ಕಡಲೆಕಾಯಿ ಹಾರ ಮತ್ತು ಉದ್ದಿನ ವಡೆ ಹಾರ ಹಾಕಿರ್ತಕ್ಕಂಥದ್ದು, ಎಲ್ಲ ರೀತಿಯ ಹಣ್ಣುಗಳಿಂದ ಸ್ವಾಮಿಯನ್ನ ಶೃಂಗರಿಸಿರ್ತಕ್ಕಂಥದ್ದು, ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯಗಳನ್ನ ಮಾಡಿ ವಿಶೇಷ ಪೂಜೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಎಲ್ಲವನ್ನು ವಿಶೇಷವಾಗಿ ಪ್ರತಿ ವರ್ಷ ಸಾಂಗವಾಗಿ ನೆರವೇರಿಸ್ಕೊಂಡು ಬರ್ತಾ ಇರತಕ್ಕಂಥವ್ರು ಶ್ರೀ ವೆಂಕಟೇಶ್ ಭಟ್ರವರು
ಪ್ರಧಾನ ಅರ್ಚಕರು, ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ, ತೊಗರಿ ಬೀದಿ, ಕುಂಚಿಟಿಗರ ಬೀದಿ, ಮೈಸೂರು. ಇಲ್ಲಿಂದ ವಿಶೇಷವಾಗಿ ನೇರ ಪ್ರಸಾರ ತಮಗೆ ಮಾಡ್ತಾ ಇದ್ವಿ. ಈಗ ನೋಡಿ, ವಿಶೇಷವಾಗಿ ಎಲ್ಲ ರೀತಿಯ ಹೂವು, ಹಣ್ಣು, ಗುಲಾಬಿ, ಕನಕಾಂಬರ, ಎಲ್ಲ ರೀತಿಯ ಹೂಗಳಿಂದ ಅಲಂಕರಿಸಿ ಉದ್ದಿನ ವಡೆ ಹಾರ, ಕಡಲೆಕಾಯಿ ಹಾರ ಎಲ್ಲವನ್ನು ಹಾಕಿ, ಮುತ್ತಿನ ಹಾರ, ಎಲ್ಲ ರೀತಿಯನ್ನು ಹಾರ ಹಾಕಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಮಾಡತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ತಾವೀಗ ನೋಡ್ತಾ ಇದ್ದೀರೀಗ ಗರುಡಗಂಬ ಮೈಸೂರಿನ ಅರಮನೆಯ ಉತ್ತರ ದ್ವಾರದಲ್ಲಿರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಾಂಗಣದಲ್ಲಿ ವಿಶೇಷವಾಗಿಂತ ಸಂಗೀತ ಕಾರ್ಯಕ್ರಮಗಳು ಇವತ್ತಿಂದ ಪ್ರಾರಂಭವಾಗುತ್ತೆ. ಆದ್ದರಿಂದ ಇಲ್ಲಿ ವಿಶೇಷವಾಗಿ ದೀಪಾಲಂಕಾರ ಮಾಡ್ತಾರೆ ಮತ್ತು ಪಂಚಕಲಶ ಹೊಂದಿರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಮೈಸೂರು ಅರಮನೆ ಉತ್ತರ ದ್ವಾರದಲ್ಲಿ ಇರತಕ್ಕಂಥ ಬಹಳ ಪ್ರಖ್ಯಾತವಾಗಿರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಗೋಪುರವನ್ನ ತಾವೀಗ ನೋಡ್ತಿದ್ರೆ. ಸುಮಾರು 6 ಗಂಟೆ ಸಮಯ ಆಕಾಶದಲ್ಲಿ ಮೋಡಗಳ ಒಂದು ಸಾಲು ನೋಡ್ತಾ ಇದ್ದೀರಾ. ಸುಂದರವಾಗಿರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲೆಲ್ಲೂ ಕೂಡ ವಿದ್ಯುತ್ ದೀಪಾಲಂಕಾರ ಮಾಡಿರ್ತಕ್ಕಂಥದ್ದು, ವಿಶೇಷ ಮಂಟಪದಲ್ಲಿ ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆ ಮತ್ತು ದೇವಸ್ಥಾನದ ಮುಂಭಾಗದಲ್ಲಿ ಬೆಲ್ಲದ ದೀಪ ಮತ್ತು ಕರಿಯಲಿನ ದೀಪವನ್ನ ಹಚ್ಚಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ದೇವರ ಪಾದ, ಆಂಜನೇಯ ಸ್ವಾಮಿಯ ಪಾದವನ್ನ ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರೆ. ಭಕ್ತಾದಿಗಳು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು. ದೇವಸ್ಥಾನದ ಮುಂಭಾಗದಲ್ಲಿ ಬಂದಿದ್ದೀವಿ. ವಿಶೇಷವಾಗಿರ್ತಕ್ಕಂಥ ದೀಪಾಲಂಕಾರ, ಹೂವಿನ ಅಲಂಕಾರ ಕೂಡ ಮಾಡಲಾಗಿದೆ. ದೇವಸ್ಥಾನದ ಗರ್ಭಗುಡಿ ಒಳಗೆ ನಮ್ಗೆ ವಿಡಿಯೋ ಮಾಡೋಕೆ ಪ್ರವೇಶ ಇಲ್ಲ, ಅದು ಮುದ್ರಾ ಇಲಾಖೆ ಸ್ಥಿರದಿಂದ ಹೊರಗಡೆ ನಮ್ಗೆ ಅನುಮತಿ ಇಲ್ಲ. ದೂರದಿಂದಲೇ ಕೂಡ ದೇವರ ಒಂದು ದರ್ಶನವನ್ನು ತಾವು ಮಾಡ್ಕೊಡಿ. ಎಲ್ಲ ಭಕ್ತಾದಿಗಳು ಸಾಲಾಗಿ ನಿಂತ್ಕೊಂಡು ಗರ್ಭಗುಡಿಯೊಳಗೆ ಇರತಕ್ಕಂತ ಆಂಜನೇಯ ಸ್ವಾಮಿಯ ದರ್ಶನವನ್ನು ತಾವು ಪಡಿತಾ ಇದ್ದೀರಾ. ಈಗ ನೋಡಿ ಎಷ್ಟು ಕೇಸರಿ ಬಣ್ಣದಿಂದ ದೇವರನ್ನು ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿ ವಿಶೇಷ ಅಲಂಕಾರ ಮಾಡಿರ್ತಕ್ಕಂಥದ್ದು, ಎಲ್ಲ ರೀತಿಯ ಹೂವುಗಳಿಂದ ದೇವರನ್ನ ಅಲಂಕಾರ ಮಾಡತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ತೀರ್ಥ ಪ್ರಸಾದ ಮತ್ತು ತೀರ್ಥ ಪ್ರೋಷಣ ಕೂಡ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಚಾಮರಾಜದೇವರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಯಾವುದೇ ಕೆಲಸ ಕಾರ್ಯಗಳು ಆಗ್ಬೇಕಾದ್ರೂ ಕೂಡ ಈ ದೇವಸ್ಥಾನ ಮಧ್ಯೆ ಪ್ರಾರ್ಥನೆ ಮಾಡಿಕೊಂಡು ಹೋದರೆ, ಪೂಜೆ ಮಾಡಿಕೊಂಡು ಹೋದರೆ ತಕ್ಷಣ ಕೆಲಸ ಕಾರ್ಯಗಳು ಆಗುತ್ತೆ. ಬಹಳ ಪ್ರಾಚೀನವಾಗಿರ್ತಕ್ಕಂಥ ಸತ್ಯ ಇರತಕ್ಕಂಥ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಸಂಖ್ಯಾತ ಭಕ್ತರು ಇವತ್ತು ಭೇಟಿ ಕೊಟ್ಟಿದ್ದಾರೆ. ಇವತ್ತು 2/12/2025 ಹನುಮಾನ್ ಜಯಂತಿ ಪ್ರಯುಕ್ತ ವಿಶೇಷ ಅಲಂಕಾರಗಳನ್ನ, ಪೂಜೆ ಪುನಸ್ಕಾರಗಳನ್ನ, ಸಂಗೀತ, ನೃತ್ಯ, ನಾಟಕ, ನಾಗಸ್ವರ, ಹರಿಕಥೆಗಳನ್ನ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ರೆ ಈಗ ವಿಶೇಷವಾಗಿ ದೇವರಿಗೆ ಅಲಂಕಾರ ಮಾಡಿರ್ತಕ್ಕಂಥದ್ದು. ದೇವಸ್ಥಾನದ ಮುಂಭಾಗದಲ್ಲಿ ಪಂಚಮುಖಿ ಆಂಜನೇಯದ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಈಗ ಎಲ್ಲೆಲ್ಲೂ ಕೂಡ ಇವತ್ತು ತುಂಬಾ ಸಡಗರ, ಸಂಭ್ರಮ, ಭಕ್ತಿಯಿಂದ ಜಯಂತಿ ದೇವಸ್ಥಾನಕ್ಕೆ, ಅದರಲ್ಲೂ ಕೂಡ ಶಕ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅವರ ಇಷ್ಟಾರ್ಥಗಳನ್ನ ಪ್ರಾರ್ಥನೆ ಮುಖಾಂತರ ಸಲ್ಲಿಸಿ ದೇವರಿಗೆ ಇಷ್ಟಾರ್ಥವನ್ನ ಭೇಟಿ ಕೊಡೋದಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದಾರೆ. ನೋಡಿ, ವಿಶೇಷವಾಗಿ ಒಂದು ಆಂಜನೇಯನ ಒಂದು ಮಂತ್ರಗಳನ್ನು ಕೂಡ ಇಲ್ಲಿ ಬರೆದಿರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ. ಮಂತ್ರವನ್ನು ಕೂಡ ಎಲ್ಲರೂ ಕೂಡ ಬರ್ಕೊಂಡು ಹೋಗಿ, ಫೋಟೋ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಕೂಡ ಜಪ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಮತ್ತು ದೇವಸ್ಥಾನದ ಮೇಲ್ಭಾಗದಲ್ಲಿ ಹಣ್ಣು, ಹಂಪಲು, ಬಾಳೆಹಣ್ಣು, ಎಲ್ಲ ರೀತಿಯ ಹಣ್ಣುಗಳ ಒಂದು ತೋರಣವನ್ನು ಕಟ್ಟಿರ್ತಕ್ಕಂಥದ್ದು. ನೋಡಿ, ಎಷ್ಟು ವಿಸಂಗಮವಾಗಿರ್ತಕ್ಕಂಥ ನೋಟವನ್ನು ತಾವೀಗ ನೋಡ್ತಾ ಇದ್ರ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರೆ. ಬಹಳ ಸುಂದರವಾಗಿರ್ತಕ್ಕಂಥದ್ದು. ಯಾರ್ಯಾರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಿಲ್ವೋ ಅವರು ಇಲ್ಲಿಂದಲೇ ಕೂಡ ದೇವರ ಒಂದು ದರ್ಶನವನ್ನು ಪಡ್ಕೋಬೇಕು, ಪುನೀತರಾಗಬೇಕು ಅಂತ ಅದಕ್ಕೋಸ್ಕರವಾಗಿ ಸಂಸ್ಕೃತಿ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಪರವಾಗಿ ಒಂದು ವಿಡಿಯೋವನ್ನು ಮಾಡ್ಕೊಂಡ್ ಬಂದಿದ್ದೀವಿ. ಈಗ ನಾವು ಇರತಕ್ಕಂತ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಹನುಮಾನ್ ಜಯಂತಿ ಪ್ರಯುಕ್ತವಾಗಿ ವಿಶೇಷ ಪೂಜಾ ಮಹೋತ್ಸವನ್ನ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ವಿಶೇಷವಾಗಿರುವಂತ ತರಗಲಿ, ತೋರಣ, ಬಾವುಟಗಳನ್ನು ಮತ್ತು ವಿಶೇಷ ದ್ವಾರವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ. ಮುಂದೆ ಗರುಡಗಂಬ ಇದೆ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ರಸ್ತೆ, ಮೈಸೂರು. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡತಕ್ಕಂಥ ತುಂಬಾ ವಿಜೃಂಭಣೆಯಿಂದ ಇಲ್ಲಿ
ಉತ್ಸವವನ್ನ ಏರ್ಪಾಡು ಮಾಡ್ತಾರೆ. ಪ್ರತಿ ವರ್ಷ ಕೂಡ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಕಲ್ಲಿನ ತೋಡೆಗಳಿಂದ ಮಂಟಪಗಳನ್ನ ಕಟ್ಟಿ ದೇವರ ಒಂದು ಆರಾಧನೆ ಮಾಡಲಾಗುತ್ತೆ. ಸಂಗೀತ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ ಎಲ್ಲವೂ ಕೂಡ ಇಲ್ಲಿ ಮಾಡಲಾಗುತ್ತೆ. ಗರುಡಗಂಬವನ್ನು ತಾವೀಗ ನೋಡ್ತಾ ಇದ್ದಾಗ ತುಂಬಾ ವಿಶೇಷವಾಗಿರ್ತಕ್ಕಂತ ಈ ಒಂದು ದೇವಸ್ಥಾನದ ಗರುಡಗಂಬದಲ್ಲಿ ಗಣಪತಿಯ ಒಂದು ಚಿತ್ರವನ್ನು ಕೂಡ ಹಾಕಿರ್ತಕ್ಕಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಸುಂದರವಾಗಿರ್ತಕ್ಕಂಥ ಭವ್ಯವಾದ ಗರುಡಗಂಬವನ್ನು ತಾವೀಗ ನೋಡ್ತಾ ಇದ್ದೀರಾ. ಮತ್ತೆ ಬಾವುಟಗಳನ್ನ ಕೇಸರಿ ಬಾವುಟಗಳನ್ನ ಕೂಡ ಇಲ್ಲಿ ಕಟ್ಟಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಾ. ಎಡಭಾಗದಲ್ಲಿ ಬೃಹತ್ತಾಗಿರ್ತಕ್ಕಂಥ ಆಂಜನೇಯನ ಹನುಮಾನಿ ಒಂದು ಅದ್ಭುತವಾದ ಚಿತ್ರವನ್ನು ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಿದ್ದೀರಾ. ದೇವಸ್ಥಾನ ಮುಂಭಾಗದಲ್ಲಿ ಜೈ ಶ್ರೀರಾಮ್ ಎಂಬ ಒಂದು ನಾಮಫಲಕ ಕೂಡ ಹಾಕಿದ್ದಾರೆ. ಇಲ್ಲಿ ದೇವರ ಗರ್ಭಗುಡಿಯ ಮೇಲ್ಭಾಗದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಇವರ ಚಿತ್ರಗಳು ಹಾಕಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ. ದೇವರಿಗೆ ವಿಶೇಷವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಬಿಳಿಯ ಕಿರೀಟಗಳನ್ನ ಮತ್ತು ಕೇಸರಿ ಮೂತಿಯನ್ನ ಮತ್ತು ವಿಶೇಷವಾದ ಹೂಗಳಿಂದ ಅಲಂಕಾರ ಮಾಡತಕ್ಕಂಥದ್ದು, ವಿಳ್ಳೆದೆಲೆ, ಒಡೆ ಹಾರ ಮತ್ತು ತುಳಸಿ ಹಾರವನ್ನ ಇಲ್ಲಿ ಹಾಕಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಅವರ ಉಪಗೀತ ಇರತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇದ್ದಾರೆ. ನೋಡಿ, ವಿಶೇಷ ಒಂದು ಪೂಜೆಯನ್ನೀಗ ಮಾಡ್ಲಾಗ್ತಾ ಇದೆ. ಎಲ್ಲ ರೀತಿಯ ಹೂಗಳಿಂದ ದೇವರಿಗೆ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಪೂಜೆ ಪುರೋಹಿತರುಗಳು ವಿಶೇಷ ಸಡಗರದಿಂದ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಒಂದು ಕೋರಿಕೆ ಈಡೇರಿ ಅಂತ ವಿಶೇಷ ಪೂಜೆಗಳನ್ನ ಮಾಡಿರತಕ್ಕಂಥದ್ದನ್ನ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹವನ್ನು ತಾವೀಗ ನೋಡ್ತಾ ಇದ್ದೀರಾ. ಅಷ್ಟು ಸುಂದರವಾಗಿರ್ತಕ್ಕಂಥದ್ದು. ನೋಡಿದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಈಗ ಮಹಾಮಂಗಳಾರತಿಯನ್ನು ಕೂಡ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಪಂಚಮುಖಿ ಆಂಜನೇಯ ದೇವರಿಗೆ ಇವತ್ತು ಹನುಮಾನ್ ಜಯಂತಿ ಪ್ರಯುಕ್ತವಾಗಿ ವಿಶೇಷವಾಗಿರುತ್ತೆ ಅಲಂಕಾರ ಮತ್ತು ಮಹಾಮಂಗಳಾರತಿಯನ್ನು ಮಾಡಿದ್ದಾರೆ. ಇಲ್ಲಿನ ಪ್ರಧಾನ ನಿರ್ತಕರು ಈ ದೇವಸ್ಥಾನದ ಬಗ್ಗೆ ನಮಗೆ ತಿಳಿಸಿಕೊಡಿದ್ದಾರೆ. ಆದ ಕಾರಣದಿಂದಾಗಿ ಎಷ್ಟು ಸುಂದರವಾಗಿ ಆ ದೇವರಿಗೆ ಅಲಂಕಾರ ಮಾಡಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಎಷ್ಟು ನೋಡಿದ್ರು ಕೂಡ ನಮಗೆ ಕಣ್ಣನಿಗೆ ಶ್ರೀ ಗುರುಭ್ಯೋ ನಮಃ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಇರುವಿನ ರಸ್ತೆ, ಮೈಸೂರಿನಲ್ಲಿ. ಸುಮಾರು 650 ವರ್ಷಗಳ ಇತಿಹಾಸವುಳ್ಳಂತ ಪುರಾಣ ಪ್ರಸಿದ್ಧವಾದಂತಹ ಈ ದೇವಾಲಯವಾಗಿರುತ್ತದೆ. ಹಿಂದೆ ಅಶೋಕ ರಸ್ತೆಯಲ್ಲಿ ಈ ದೇವಸ್ಥಾನ ನೆಲೆಗೊಂಡು ಸುಮಾರು 150 ವರ್ಷಗಳ ಹಿಂದಿನಿಂದ ಈ ಜಾಗದಲ್ಲಿ ಸ್ಥಳಾಂತರಗೊಂಡಿರ್ತದೆ. ಅದಕ್ಕಿಂತ ಮುಂಚೆ ಇದೇ ದೇವರು ಮೂಲ ವಿಗ್ರಹ ಮೈಸೂರು ಸೆಂಟ್ ಫಿಲೋಮಿನಸ್ ಚರ್ಚಿನ ಸಮೀಪದಲ್ಲಿ ಸುಮಾರು 450 ವರ್ಷಗಳ ಹಿಂದೆ 450-500 ವರ್ಷಗಳ ಹಿಂದೆ ಅಲ್ಲಿ ನೆಲೆಗೊಂಡಿದ್ದು, ಅನಂತರ ಕಾರಣಾಂತರಗಳಿಂದ ಸ್ಥಳಾಂತರವಾಗಿ ಮೈಸೂರು ಮಹಾರಾಜರು ಈ ದೇವಾಲಯವು ಮೈಸೂರು ದಸರಾ ಮೆರವಣಿಗೆಯು ಅಶೋಕ ರಸ್ತೆಯಿಂದ ಹಿಂದೆ ದೊಡ್ಡಪೇಟೆಯಲ್ಲಿ ಮೂಲಕ ಬನ್ನಿಮಂಟಪ ಸಾಗ್ತಾ ಇದ್ದುದು. ಆಗ ಈ ದೇವಸ್ಥಾನ ಈಗಲೂ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮಹಾಲಕ್ಷ್ಮಿ ಸ್ವೀಟ್ ಪಕ್ಕದಲ್ಲಿ ಈ ದೇವಸ್ಥಾನದ ಇರ್ತಕ್ಕಂತಹ ಕುರುಗಳನ್ನ ನೋಡಬಹುದಾಗಿರುತ್ತದೆ. ಇದು ಕಾಳಿಕಾ ರಹಸ್ಯದಲ್ಲಿ ಮೈರಾವಣ ವಧೆ ಎಂಬ ಸ್ಟೋರಿಯ ಕಥೆಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಯಾವ ರೀತಿ ಉದ್ಭವ ಆದ ಅನ್ನೋ ಬಗ್ಗೆ ವಿವರಣೆಯನ್ನ ಹೆಚ್ಚಾಗಿ ತಿಳಿಸಲಾಗಿದೆ. ಇದು ಪಂಚಮುಖಿ ಆಂಜನೇಯ ಸ್ವಾಮಿಯು ನೆಲೆಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಪಂಚಮುಖಿ ಆಂಜನೇಯ ಸ್ವಾಮಿಯ ಮುಖಗಳು ಯಾವುದು ಎಂದ್ರೆ, ಪಂಚಮುಖಿ ಆಂಜನೇಯ ಸ್ವಾಮಿ ಸ್ವರೂಪ, ವರಹ ಸ್ವರೂಪ, ನಾರಸಿಂಹ ಸ್ವರೂಪ, ಅಯ್ಯಗ್ರೀವ ಸ್ವರೂಪ, ಗರುಡ ದೇವರು, ಒಟ್ಟು 5 ಮುಖಗಳು ಐಕ್ಯವಾಗಿ ಪಂಚಮುಖಿಯಾಗಿದೆ. ಈ ದೇವಾಲಯವು ಸುಪ್ರಸಿದ್ಧವಾಗಿ ಮೈಸೂರು ಜಿಲ್ಲೆಯಲ್ಲ, ಮೈಸೂರು, ಚಾಮರಾಜನಗರ, ಹಾಸನ ಇತ್ಯಾದಿ ಮೂಲಗಳಿಂದ ಸಮಸ್ತ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಅಭಿಷ್ಟಗಳನ್ನ ಪ್ರಾರ್ಥಿಸಿ ಅವರ ಕಷ್ಟ ಕಾರ್ಪಣೆಗಳಿಗೆ ನಮಗೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಳ್ಳೆಯ ಫಲವನ್ನ ಕೊಡ್ತಾ ಇದ್ದಾನೆ. ನಿಜಕ್ಕೂ ಈ ಒಂದು ದೇವಾಲಯವು ನಮ್ಮ ಪುರಾತನ ಪ್ರಸಿದ್ಧವಾದಂತಹ ದೇವಾಲಯ 650 ವರ್ಷಗಳ ಕಾಲದಲ್ಲಿ ವಿಶೇಷವಾಗಿ ಪೂಜೆ ಪುರಸ್ಕಾರಗಳು, ಶಾಂತಿ ಹೋಮ ಹವನಗಳು ಈ ದೇವಾಲಯದಲ್ಲಿ ನಡೀತಾ ಇದೆ. ನಮ್ಮೆಲ್ಲರ ಸೌಭಾಗ್ಯ. ಆದ್ದರಿಂದ ಈ ದೇವಾಲಯವು ಇನ್ನೂ ಉನ್ನತ ಅಭಿವೃದ್ಧಿ ಆಗಲಿ ಅಂತೇಳಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಶೀಘ್ರ ದೇವಸ್ಥಾನವಾಗಿರುತ್ತದೆ. ಈ ದೇವಸ್ಥಾನವನ್ನ
ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಚಿವರು ಗುರುತಿಸಿ ಈ ದೇವಾಲಯವನ್ನ ಎ ಗ್ರೇಡ್ ದೇವಸ್ಥಾನವನ್ನಾಗಿ ಪರಿಗಣಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಈ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಟ್ಟಲ್ಲಿ ಹಾಗೂ ಆ ದೇವಸ್ಥಾನದ ಆದಾಯವು ಆ ದೇವಸ್ಥಾನಕ್ಕೆ ಸೇರತಕ್ಕಂಥದ್ದು ಅಂತ ಹೇಳಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಂತಹ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮಗಳನ್ನು ಸಹ ನಡೆಸಬೇಕು ಅಂತ ಹೇಳಿ ನಾನು ಈ ದೇವಸ್ಥಾನದ ಅರ್ಚಕನಾಗಿ ಸುಮಾರು 25 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದೇನೆ. ಎಸ್ ಕೃಷ್ಣಮೂರ್ತಿ, ಅರ್ಚಕರು, ಆಗಮಿಕರು, ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇರ್ವಿನ್ ರಸ್ತೆ, ಮೈಸೂರು. ಜೈ ಶ್ರೀರಾಮ್. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ನಾರಾಯಣ. ಜೈ ಶ್ರೀಮನ್ನಾರಾಯಣ. ಜೈ ಶ್ರೀ ಗುರುಭ್ಯೋ ನಮಃ. ಈ ದಿನ ಮಾರ್ಗಶಿರ ಮಾಸದಲ್ಲಿ ಬಂದಿರತಕ್ಕಂಥ ಹನುಮತ್ ವ್ರತವನ್ನ ಈ ಕರ್ನಾಟಕದ ದೇಶಾದ್ಯಂತ ಹನುಮ ಜಯಂತಿ ಅಂತೇಳಿ ಆಚರಣೆಯನ್ನ ಮಾಡಿಕೊಂಡು ಬಂದಿರತಕ್ಕಂಥ ರೂಢಿ ಪದ್ಧತಿ. ಇದು ಹನುಮ ಜಯಂತಿ ಮಹೋತ್ಸವದ 25ನೇ ವರ್ಷದ ಅಂಗವಾಗಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯು ಇರ್ವಿನ್ ರಸ್ತೆಯಲ್ಲಿರ್ತಕ್ಕಂಥ ಪಂಚಮುಖಿ ಆಂಜನೇಯ ಸ್ವಾಮಿಗೆ ವಿಶೇಷವಾದ ಪೂಮಾಲೆ ಸೇವೆ, ನಾನಾ ವಿಧವಾದಂಥ ಹೂವುಗಳಿಂದ ಅಲಂಕಾರವನ್ನ ಮಾಡಿ ಬೆಳಗ್ಗೆ ಪ್ರಾತಃ ಕಾಲ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಸ್ಥಾಪನ, ಅಭಿಷೇಕ, ಅಲಂಕಾರ, ಹೋಮ, ಹವನಾದಿಗಳನ್ನ ಶ್ರೀ ದೇವಾಲಯದ ಭಕ್ತಾದಿಗಳ ವತಿಯಿಂದ ಹಾಗೂ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಮುಜರಾಯಿ ದೇವಸ್ಥಾನದ ವತಿಯಿಂದ ನಡೆಸಲಾಗ್ತಾ ಇದೆ. ಎಸ್ ಕೃಷ್ಣಮೂರ್ತಿ, ಅರ್ಚಕರು, ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಮೈಸೂರು. ಜೈ ಶ್ರೀರಾಮ್. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇರ್ವಿನ್ ರಸ್ತೆ, ಮೈಸೂರು. ಇಲ್ಲಿ ಭಕ್ತಾದಿಗಳು ದೇವರ ದರ್ಶನಕ್ಕೋಸ್ಕರವಾಗಿ ಹಿಡಿದುಕೊಂಡು ಭಯ ಭಕ್ತಿಗಳಿಂದ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದೀರಾ. ಆಂಜನೇಯ ಸ್ವಾಮಿಯು ಭಯ ಭಕ್ತಿಗಳಿಂದ ಪ್ರಾರ್ಥನೆ ಮಾಡತಕ್ಕಂಥವ್ರಿಗೆ ವಿಶೇಷವಾಗಿಂತ ಅವರು ಅಪೇಕ್ಷಿತ ಫಲವನ್ನು ಕೊಡ್ತಾನೆ ಅಂತ ಪ್ರತೀತಿ ಇದೆ. ಅರ್ಚನೆಗಳನ್ನು ಮಾಡ್ತಾ ಇರ್ತಕ್ಕಂಥ, ಸಂಕಲ್ಪಗಳನ್ನು ಮಾಡ್ತಾ ಇರ್ತಕ್ಕಂಥ ಇಂಥದ್ದು ಕೈ ಮುಗಿದುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ಭಕ್ತರಿಂದ ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಹನುಮ ಜಯಂತಿಯನ್ನು ಜನರು ಆಚರಣೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರಾ. ಅಗ್ರಹಾರದ ರಸ್ತೆ ಇರತಕ್ಕಂಥ ಚಿಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ, ಇದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಇದು ಚಿಕ್ಕ ಆಂಜನೇಯ ದೇವಸ್ಥಾನ ಎರಡು ಕೂಡ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಚಿಕ್ಕ ಆಂಜನೇಯ ದೇವಸ್ಥಾನ ಇದು ಮೇಲಿಂದ ಗೋಪುರವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಗೋಪುರ ಮತ್ತು ವಿಶೇಷವಾಗಿರುತ್ತೆ ಅಲಂಕಾರ, ದೀಪ ಅಲಂಕಾರ ಮಾಡಿರ್ತಕ್ಕಂಥದ್ದು, ತಳಿರು ತೋರಣಗಳನ್ನು ಕಟ್ಟಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಮೇಲೆ ವಿಶೇಷವಾಗಿಂತ ನಾಮಪದಕ ಕೂಡ ಹಾಕಿರ್ತಕ್ಕಂಥ ಚಿಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟಿದ್ದಾನೆ. ಈಗ ತಾವು ನೋಡ್ತಾ ಇದ್ದಾರೆ ಚಿಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ ಎಂಬುದಾಗಿ ಮೇಲೆ ಒಂದು ನಾಮ ಪ್ಲೇಟ್ ಅನ್ನು ಹಾಕಿದ್ದಾರೆ, ನೇಮ್ ಪ್ಲೇಟ್ ಅನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಅಸಂಖ್ಯಾತ ಭಕ್ತರು ಕೂಡ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನಕ್ಕೆ ಹೋಗಿ ಕಾದುಕೊಂಡು ನಿಂತಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಮುಖ್ಯ ರಸ್ತೆಯಲ್ಲಿರತಕ್ಕಂಥದ್ದು ಮೈಸೂರು ನಗರದ ಮುಖ್ಯ ರಸ್ತೆಯಲ್ಲಿರತಕ್ಕಂಥದ್ದು. ಹೋಗಿ ಬರುವ ವಾಹನಗಳು ಕೂಡ ದೇವ್ರ ಕಡೆ ತಿರುಗಿ ಕೂಡ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ, ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಈಗ ವಿಶೇಷವಾಗಿಂತ ದರ್ಶನವನ್ನು ತಾವೀಗ ನೋಡ್ತಾ ಇದ್ದೀರಾ. ತುಂಬ ಜನ ಕಿಕ್ಕಿರಿದು ನಿಂತಿರತಕ್ಕಂಥದ್ದು. ಚಿಕ್ಕ ಗರ್ಭಗುಡಿ ಆಗೋದ್ರಿಂದ ದೇವರ ದರ್ಶನ ಮಾಡೋದು ತುಂಬ ಕಷ್ಟ ಮತ್ತು ಭಕ್ತಾದಿಗಳು ತುಂಬ ಇರೋದ್ರಿಂದ ಹೊರಗಡೆ ಹೋಗಿ ದೇವ್ರ ದರ್ಶನ ಮಾಡೋದು ಕಷ್ಟ ಆಗಿದೆ. ಆದ ಕಾರಣ ದೂರದಿಂದಲೇ ದೇವರನ್ನು ತಮಗೆ ಫೋಕಸ್ ಮಾಡಿ ತೋರ್ತಾ ಇದ್ದೀನಿ. ಮಹಾಮಂಗಳಾರತಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದಾರೆ. ಈಗ ಇಲ್ಲಿಂದಲೇ ಕೈ ಮುಗಿದು ದೇವರಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಎಂಬುದಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಆದ ಕಾರಣ ತಾವು ಯಾರ್ಯಾರು ಈ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಅವರು ಇಲ್ಲಿಂದ ಕೂಡ ಕೈ ಮುಗಿದು ಆಂಜನೇಯನಿಗೆ, ಹನುಮಾನ್ ಸ್ವಾಮಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋಬೇಕು. ದೇವರನ್ನು ಆಯಾ ಸ್ಥಳಗಳಿರತಕ್ಕಂಥ ದೇವರ ಹೆಸರನ್ನು ಕೂಡ ಇಲ್ಲಿ ಚಿಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಈ ಮುಖಾಂತರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ಮಾಡಿ ಮಂಗಳಾರತಿ ಕೊಟ್ಟು ಎಲ್ಲರಿಗೂ ತೀರ್ಥ ಪ್ರೋಕ್ಷಣೆ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮೈಸೂರು ಅರಮನೆ ಉತ್ತರ ದ್ವಾರದಲ್ಲಿರ್ತಕ್ಕಂಥ ಕೋಟೆ ಆಂಜನೇಯ ಸ್ವಾಮಿ ಮತ್ತು ಇಲ್ಲಿರತಕ್ಕಂಥ ಚಿಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಇದಾದ್ಮೇಲೆ ಈಗ ವಿಶೇಷವಾಗಿ
ಇರುವಿನ ಹತ್ರ ಇರತಕ್ಕಂಥ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ದೇಶ ಪಕ್ಕ ಇರತಕ್ಕಂಥ ಪಾತಾಳ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತಾವೀಗ ನೋಡ್ತಾ ಇದ್ದಾರೆ. ಈಗ ಈ ಪಾತಾಳ ಆಂಜನೇಯ ಸ್ವಾಮಿ ದೇವಸ್ಥಾನ ಭೂಮಿಯ ಕೆಳಗಡೆ ಸುಮಾರು ಒಂದು 4-5 ಅಡಿ ಭಾಗದಲ್ಲಿ ಇರತಕ್ಕಂಥದ್ದು. ವಿಶೇಷವಾಗಿ ದೇವರಿಗೆ ಬೆಳ್ಳಿ ಕವಚಗಳನ್ನ ಹಾಕಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಂಡಿಲ್ಲ. ಆದ ಕಾರಣದಿಂದ ದೂರದಿಂದಲೇ ಕೂಡ ಫೋಕಸಿಂಗ್ ಮಾಡಿ ದೇವರನ್ನ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ. ಈಗ ನೋಡಿ ಎಷ್ಟು ವಿಶೇಷವಾಗಿರ್ತಕ್ಕಂಥ ದೀಪ ಅಲಂಕಾರ, ಹೂವಿನ ಅಲಂಕಾರ ಎಲ್ಲವೂ ಕೂಡ ಮಾಡಿರ್ತಕ್ಕಂಥ ವಿಷಯವನ್ನೀಗ ನಾವು ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಸೀತಾರಾಮ ಪಾತಾಳಾಂಜನೇಯ ಸ್ವಾಮಿ ದೇವಸ್ಥಾನ ಸನ್ನಿಧಿ ಎಂಬುದಾಗಿ ಇಲ್ಲಿ ಬೋರ್ಡ್ ಕೂಡ ಹಾಕಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರಾ. ಈಗ ಈ ಪಾತಾಳಾಂಜನೇಯ ಸ್ವಾಮಿ ದೇವಸ್ಥಾನದ ಹೊರಭಾಗದ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಯಾರ್ಯಾರಿಗೂ ದೇವಸ್ಥಾನದಲ್ಲಿಗೆ ಹೋಗ್ಲಿಕ್ಕೆ ಆಗಿಲ್ವ ಅವರು ದಯಮಾಡಿ ಈ ಹೊರಗಡೆ ಭಾಗದಿಂದಲೇ ದೇವರ ದರ್ಶನ ಪಡ್ಕೋಬೇಕು ಅಂತ ನಿಮ್ಮ ಮುಖಾಂತರವಾಗಿ ತಮ್ಮಲ್ಲಿ ವಿದ್ಯೆ ಮಾಡಿಕೊಡ್ತಾ ಇದ್ದೀನಿ. ಮನೆಯಲ್ಲೇ ಕುರಿತು ದೇವರಿಗೆ ಪ್ರಾರ್ಥನೆ ಮಾಡ್ಕೊಡ್ಬೇಕು. ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೋಬೇಕು ಅಂತ ಈ ಮುಖಾಂತರವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೀನಿ. ಆದ ಕಾರಣದಿಂದ ವಿಶೇಷ ದಿನ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿರುತ್ತ ಹನುಮಾನ್ ಜಯಂತಿ ಆದ ಕಾರಣದಿಂದ ಎಲ್ಲರೂ ಕೂಡ ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನ ಹಿಂದೂ ಜನರು ಭಯಭಕ್ತಿಯಿಂದ ಪೂಜೆಯನ್ನು ಮಾಡತಕ್ಕಂಥ ದಿನವಾಗಿದೆ. ಮೈಸೂರಿನ ಯೋಗ ವರಿಷ್ಠ ಶ್ರೀ ಯೋಗ ಪ್ರಕಾಶ್ ಅವರು ಹನುಮಾನ್ ಆಸನವನ್ನ ಮಾಡಿ ತಮಗೆ ತೋರಿಸ್ತಾ ಇದ್ದಾರೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಹನುಮಾನ್ ಆಸನ ಮಾಡಕ್ಕೆ ತುಂಬಾ ಸಾಧನೆ ಬೇಕು. ಅಂತಹ ಸಾಧನೆಯನ್ನ ಪ್ರದರ್ಶನ ಮಾಡಿ ಹನುಮಾನ್ ಆಸನವನ್ನು ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ವಿಡಿಯೋವನ್ನು ಹನುಮಾನ್ ಜಯಂತಿ ಪ್ರಯುಕ್ತವಾಗಿ ವಿಶೇಷವಾಗಿ ಮೈಸೂರಿನ 5 ಪ್ರಮುಖ ದೇವಸ್ಥಾನಗಳ ವಿಡಿಯೋವನ್ನು ಮಾಡಿ ತಮಗೆ ಪ್ರಸ್ತುತಪಡ್ತಾ ಇದ್ದೀನಿ. ಸಂಸ್ಕೃತಿ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. 1500 ಸಂದರ್ಶನಗಳಿದೆ ಮತ್ತು 10 ಶಾರ್ಟ್ ಫಿಲ್ಮ್ಸ್ಗಳಿದೆ. ಎಲ್ಲವನ್ನು ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.